ನಾವು ಹೆಂಗೆ ಕೇಳಬೇಕು ಅನ್ನೋದನ್ನು ಭಾಳ ಚಂದ ಬರೀತಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ನೆರೆಕೇಳು ಕೇಳ್ದುದ ನರಿ ಅರಿದುದನ್ನೊಮ್ಮೆ ಮರೆಯದಿರು ಗುರು ಪೇಳ್ದ ತೆರದೊಳು. ಮಹಾತ್ಮರ ಮಾತುಗಳನ್ನು ಹೆಂಗೆ ಕೇಳಬೇಕು ಅಂತಂದ್ರೆ ಚೆನ್ನಾಗಿ ಕೇಳಬೇಕು. ಈಗೇನು ಕೇಳಕ್ಕೆ ಹತ್ತಿರ್ತಿರಲ್ಲ, ಈಗಟ್ಟ ಅಲ್ಲ, ಮನೆಗೆ ಹೋದ ನಂತರನೂ ಇದರದು ಭಾವನೆಗಳು ಬರಬೇಕು ಮನಸ್ಸಿನೊಳಗೆ. ಅಂತಹ ಭಕ್ತಿನೂ ಇರಬೇಕು. ಅಂತಹ ಮಾತುಗಳನ್ನು ಪಾಂಡುರಂಗನ ಪರಮ ಭಕ್ತರ ಆ ಜೀವನದ ಭಾಗಗಳನ್ನು ನಾವು ನೆನಪಿಡಬೇಕು. ಜೊತೆಗೆ ಸಾಧ್ಯ ಆದಷ್ಟು ಅವರಂಗ ಬದುಕಲಿಕ್ಕೆ ಕಲಿಯಬೇಕು. ಈ ಜೀವನ ಶಾಶ್ವತ ಅಲ್ಲ. ಈ ಜೀವನ ಹೆಂಗಂತಂದ್ರೆ ಎಲ್ಲರಿಗೂ ಪರಿಚಯ ಆದ ಒಂದಿನ ಈ ಜೀವನದ ಅಂತ್ಯ ಇರ್ತದೆ. ಆ ಜೀವನದ ಅಂತ್ಯದ ಮೊದಲೇ ನಾವು ಭಗವಂತನನ್ನು ಪ್ರಾಪ್ತಿ ಮಾಡಿಕೊಂಡಿರಬೇಕು. ನಾವಿಲ್ಲಿ ಬಂದದ್ದು ಎದಕ್ಕಂತಂದ್ರೆ ಆ ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕೆ, ಅದರ ಜೊತೆಗೆ ನಮ್ಮನ್ನು ನಾವು ಅರಿತುಕೊಳ್ಳಲಿಕ್ಕೆ. ನಿಜಗೊಂಡ್ರು ಭಾಳ ಚಂದ ಬರೀತಾರೆ. ನೆನೆವುದನುದಿನದುದಯ ಕಾಲದ ಎಚ್ಚರಿಕೆಯಳು ವಿನುತ ಗುರುಮೂರ್ತಿಯನು ಉಮೇಶನಂಗ್ರಿಯನು ಬಳಿಕ ನಿನ್ನನು ಸುವಿಚಾರದಿಂದ ಮನುಜ ನೇಮಕವಾಗಿ ನಿನಗಹುದು ಮುಕುತಿ. ಇವೊಂದು 3 ಕೆಲಸ ಮಾಡ್ರಂತಾರ ಅವ್ರು ನಿಜಗೊಂಡ್ರು. ಇವೊಂದು 3 ಕೆಲಸ ನೆನಪಲೇ ಮಾಡಬೇಕು. ಅವು ಯಾವಾಗಂತಂದ್ರೆ ಉದಯ ಕಾಲದ ಎಚ್ಚರಿಕೆಯಳು, ಮುಂಜಾನೆ ಎದ್ದು ಕೂಡಲೇ ಒಂದು 3 ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಥವಾ ನಾವು ನೆನಪು ಮಾಡ್ಕೋಬೇಕು. ಅವು ಯಾವುವು ಅಂತಂದ್ರೆ, ಮೊಟ್ಟ ಮೊದಲಿಗೆ ಗುರುವಿಗೆ ಒಂದು ಸಾರಿ ಎದ್ದು ಕೂಡಲೇ ನಮಸ್ಕಾರ ಹೇಳ್ಬೇಕಂತ ನಾವು. ಯಾಕಂದ್ರೆ ಅವನ ಉಪಕಾರ ಸ್ಮರಣೆ ಭಾಳ ದೊಡ್ಡದದು. ಗುರುವಿನ ಉಪಕಾರ ಸ್ಮರಣೆ ಭಾಳ ದೊಡ್ಡದದು. ಆನಂತರ ಉಮೇಶನಂಗ್ರಿಯನು ಭಗವಂತನ ಸ್ಮರಣೆಯನ್ನು ಮಾಡಬೇಕು. ನಂತರ ನಿನ್ನ ಬಗ್ಗೆನೂ ಒಂದಿಷ್ಟು ವಿಚಾರ ಮಾಡಬೇಕು. ನಿನ್ನ ಬದುಕಿನ ಬಗ್ಗೆನೂ ಒಂದಿಷ್ಟು ವಿಚಾರ ಮಾಡಬೇಕು. ಮುಂಜಾನೆ ಎದ್ದು ಕೂಡಲೇ ಈ 3 ವಿಷಯಗಳನ್ನು ನೆನಪು ಮಾಡ್ಕೋಬೇಕಂತ. ನಾವು ಯಾಕೆ ನೆನಪು ಮಾಡ್ಕೋಬೇಕು ಅಂತಂದ್ರೆ, ಪರಮಾತ್ಮನನ್ನು ಯಾಕೆ ಸ್ಮರಣೆ ಮಾಡ್ಬೇಕ್ರಿ? ಮುಂಜಾನೆ ಎದ್ದು ಕೂಡಲೇ ಯಾಕೆ ನೆನಪು ಮಾಡಬೇಕು ಅಂತಂದ್ರೆ, ತಾಯಂದಿರ ಇದನ್ನೆಲ್ಲ ಕೊಟ್ಟವ ಅವನೇ ಅಲ್ಲ. ನಾವು ಪ್ರತಿನಿತ್ಯ ಏನನ್ನ ನೋಡ್ತೀವಿ, ಏನನ್ನ ಅನುಭವಿಸ್ತೀವಿ, ಇದೆಲ್ಲ ಯಾರದು ಅಂತಂದ್ರೆ ಪರಮಾತ್ಮಂದದ. ನಾವು ಬರುವಾಗ ಇಲ್ಲಿ ಏನೂ ತಂದಿಲ್ಲ. ಇದೆಲ್ಲ ಭಗವಂತನ ಆಸ್ತಿ ಅದ. ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಇದೆಲ್ಲ ಪರಮಾತ್ಮಂದದ. ನಂಬದನ್ನೋದು ಇಲ್ಲಿ ಏನೂ ಇಲ್ಲ. ನಂಬದನ್ನೋದು ಏನೂ ಇಲ್ಲ ಅಂತ ಎದರ ಮ್ಯಾಗ ಹೇಳ್ತೀರಿ ಸ್ವಾಮಿ ನೀವು? ನಂಬದು ಏನೂ ಇಲ್ಲೇ, ಏನೂ ಇಲ್ಲ. ಹೆಂಗೆ ಹೇಳ್ತೀರಿ ನಂಬದು ಏನೂ ಇಲ್ಲ ಅಂತ ಕೇಳಿದ್ರೆ, ಒಂದು ಅದಕ್ಕೆ ದೊಡ್ಡ ಆಧಾರ. ನಂಬದನ್ನೋದು ಏನೂ ಇಲ್ಲ ಅನ್ನಕ ಒಂದು ಪ್ರಬಲ ಉದಾಹರಣೆ ಏನಂತಂದ್ರೆ, ನಾವು ಬರುವಾಗ ಏನೂ ತಂದಿಲ್ಲ. ನಾವು ಬರೋಕ್ಕಿಂತ ಮೊದಲು ಎಲ್ಲನೂ ಇಲ್ಲಿ ತಯಾರಿತ್ತು. ನಾವು ಬರೋಕ್ಕಿಂತ ಮೊದಲು ಇಲ್ಲಿ ಎಲ್ಲನೂ ತಯಾರಿತ್ತು. ನಾವು ಬಂದ ಮೇಲೆ ರೆಡಿಯಾಗಿಲ್ಲ. ಇಲ್ಲಿ ನಾವು ಬರೋಕ್ಕಿಂತ ಮೊದಲು ಎಲ್ಲ ಇತ್ತು. ನಾವು ಬರುವಾಗ ಹೆಂಗೆ ಬಂದೀವಂತಂದ್ರೆ ಖಾಲಿ 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 ಬಂದೀವಿ. ನಾವು ಬರೋಕ್ಕಿಂತ ಮೊದಲು ನಮ್ಮ ಅಣ್ಣ ಆಹಾರ ತಯಾರು ಮಾಡ್ಯಾನ ಪರಮಾತ್ಮ, ನಮ್ಮ ಬಟ್ಟೆಯನ್ನು ತಯಾರು ಮಾಡ್ಯಾನ ಪರಮಾತ್ಮ. ನಾವು ನಡೆದಾಡಲಿಕ್ಕೆ, ಅದಕ್ಕೆ ಬಸವಣ್ಣವ್ರು ಹೇಳ್ತಾರಲ್ಲ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ,
ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಣ್ಣಿ ಮಾನವರನೇನೆಂಬೆ ರಾಮನಾಥ. ನೋಡ್ರಿ, ಇದೆಲ್ಲ ಪರಮಾತ್ಮಂದದ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಎಲ್ಲ ಪರಮಾತ್ಮಂದದ. ಸುಮ್ಮನೆ ನಾವಿಲ್ಲಿ ಹೆಂಗಂತಂದ್ರೆ ಇರುತಕ ಅವುಗಳನ್ನು ಉಪಯೋಗ ಮಾಡಿಕೊಂಡು ಖುಷಿಯಿಂದ ಇರ್ಬೇಕಷ್ಟೇ. ಯಾವುದನ್ನು ಒಯ್ಯೋ ಪ್ರಯತ್ನ ಮಾಡಬಾರದು. ಒಂದು ವೇಳೆ ಒಯ್ಯೋ ಪ್ರಯತ್ನ ಮಾಡಿದ್ರೆ ಯಾವುದೂ ಬರಂಗನೂ ಇಲ್ಲ. ಇದೆಲ್ಲ ಪರಮಾತ್ಮಂದದ ಅಂತ ಗಟ್ಟಿ ತಿಳ್ಕೊಂಡು ಬಿಟ್ಟು ಬಿಡಬೇಕು. ಇದೇ ಮಾತನ್ನು ಭಗವದ್ಗೀತೆ ಭಾಳ ಚಂದ ಹೇಳ್ತದೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಈಶಾ ವಾಶ್ಯಮಿದಂ ಸರ್ವಂ ಯತ್ ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಃ ಮಾಗ್ರದ ಕಶಸ್ವಿಧನಂ. ಗೀತೆಯೊಳಗೆ ಹೇಳ್ತಾನೆ ಪರಮಾತ್ಮ. ಇದೆಲ್ಲ ಯಾರ್ದದ ಅಂತಂದ್ರೆ ಪಾಂಡುರಂಗಂದದ. ಇದೆಲ್ಲ ಪರಮಾತ್ಮಂದದ. ಅಲ್ಲ, ಹಿಂದಿನ ಸಂತರಿಗೇನು ಗಳಿಸಕ್ಕೆ ಬರ್ತಿದ್ದಿಲ್ಲ ಅಂತೀರೇನು? ಅವರೇನು ಅಷ್ಟು ನಿಮಗಿಂತಲೂ ದಡ್ರಿದ್ರೇನ್ರಿ? ಬಹಳ ಶಾಣ್ಯರಿದ್ರಿ ಸಂತರು. ಅವರು ಒಂದು ವೇಳೆ ಶರಣರು ಸಂತರು ಬಾಳೆ ಮಾಡಕ್ಕೆ ನಿಂತಿದ್ರ ನೀವು ಏಟು ಗಳಿಸಿರಿ? ನಿಮ್ಮ ಮನೆಯಾಗ ಏಟದ ಆಸ್ತಿ? ಶರಣರು ಅಷ್ಟು ಗಳಿಸ್ತಿದ್ರು. ಆದ್ರೆ ಅವರಿಗೆ ಪಕ್ಕಾ ಗೊತ್ತಿತ್ತು ಏನಂತಂದ್ರೆ ಒಂದು ನಯ್ಯ ಪೈಸಾನು ಇದರಂದು ಒಯ್ಯಾಕ ಬರಂಗಿಲ್ಲ ಅಂತ ತಿಳ್ಕೊಂಡು ಬದುಕಿನ ಪರ್ಯಂತರವಾಗಿ ಎಷ್ಟು ಬೇಕಲ್ಲ ಅಷ್ಟನ್ನೇ ಇಟ್ಟುಕೊಂಡು ಉಳಿದದ್ದೆಲ್ಲ ದಾಸೋಹ, ದಾನ, ಧರ್ಮ, ಪುಣ್ಯ, ಪರೋಪಕಾರ ಇದೆಲ್ಲವುಗಳನ್ನು ಮಾಡ್ತಿದ್ರು. ನಾವು ಇದನ್ನು ನಿಮಗೆ ಹೇಳಿದ್ರೆ ನೀವೇನಂತೀರಿ ಅಂತಂದ್ರೆ, ಎಲ್ಲ ಕೊಟ್ಟು ಆದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಸ್ವಾಮಿ, ಮತ್ತು ಎಲ್ಲ ಖಾಲಿ ಮಾಡಿ ಆದ್ರೆ ನಮ್ಮ ಮಕ್ಕಳಿಗೆ ಏನಿಟ್ಟು ಹೋಗ್ಬೇಕ ನಾವು? ಇವ ನಿಮ್ಮ ಮಕ್ಕಳಿಗೆ ರೊಕ್ಕ, ರೂಪಾಯಿ, ಆಸ್ತಿ, ಅಂತಸ್ತು ಇವುಗಳನ್ನು ಕೊಟ್ಟು ಹೋದ್ರೆ ಅಂತಂದ್ರೆ, ಇವುಗಳನ್ನು ಕೊಟ್ಟು ಹೋದ ನಂತರ ಅವ ಚಂದ ಇಟ್ಕೋತಾನೋ ಏನು ಹಾಳು ಮಾಡ್ತಾನೋ ಅನ್ನೋದನ್ನು ನೀವೇನು ನೋಡಕ್ಕೆ ಬರ್ತೀರೇನು? ಇಲ್ಲ. ಅವನಿಗೆ ಉಣ್ಣೋದೇನು ಕಲಿಸ್ತೀರಲ್ಲ, ಉಣ್ಣುವುದರ ಜೊತೆಗೆ ಆ ಉಣ್ಣುವ ಅನ್ನವನ್ನು ದುಡಿಯೋದನ್ನು ಕಲಿಸ್ಬೇಕು ನಾವು. ಬರೀ ತಿನ್ನೋದಷ್ಟೇ ಕಲಿಸಬಾರ್ದು. ಉಣ್ಣುವ ಅನ್ನ ಹೆಂಗೆ ಬೆಳೀತದ, ಅದು ಹೆಂಗೆ ತಯಾರಾಗ್ತದೆ, ಅದು ಎಷ್ಟು ಪರಿಶ್ರಮದಿಂದ ಬರ್ತದೆ ಅನ್ನೋದನ್ನು ನಾವು ಮಕ್ಕಳಿಗೆ ಅದನ್ನೂ ಕಲಿಸ್ಬೇಕು. ನಿಮ್ಮ ಮಕ್ಕಳಿಗೆ ಆಸ್ತಿ ಬಿಟ್ಟು ಹೋಗೋದಲ್ಲ, ನೀವು ಗಳಿಸಿದ ಆಸ್ತಿಗಿಂತಲೂ ಕೋಟಿ ಪಟ್ಟ ಆಸ್ತಿ ಗಳಿಸುವ ಕಲೆಯನ್ನು ಕೊಟ್ಟು ಹೋಗ್ಬೇಕು ಅವನಿಗೆ. ಮಗನಿಗೆ ಬರೇ ರೊಕ್ಕ ಆಸ್ತಿ ಕೊಟ್ಟು ಹೋಗೋದಲ್ಲ, ಅವನಿಗೇನಂತಂದ್ರೆ ಸಂಸ್ಕೃತಿ, ಸಂಸ್ಕಾರ ಇವುಗಳನ್ನು ಕೊಟ್ಟು ಹೋಗ್ಬೇಕು ನಾವು. ಸಂತರು ಶರಣರು ಏನಪ್ಪ ಅಂತಂದ್ರೆ ಯಾವತ್ತೂ ಪರಮಾತ್ಮ ಎಷ್ಟು ಕೊಟ್ಟಾನಲ್ಲ ಅಷ್ಟರೊಳಗನೆ ತೃಪ್ತಿಯಿಂದ ಇದ್ರಿ ಎಲ್ಲ ಶರಣರು. ಸಂತ ಏಕನಾಥ ಮಹಾರಾಜರು ಅಲ್ಲ, ನಾವು ಭಗವಂತನ ಕಡೆಗೆ ಮುಖ ಮಾಡಿದೀವಂತಂದ್ರೆ ಆ ಭಗವಂತ ನಮ್ಮ ಕಡೆ ಮುಖ ಮಾಡ್ತಾನೆ. ನಾವು ಇಲ್ಲಿ ಈಗ ದೇವರ ಗುಡಿಗೆ ಬಂದೀವಿ, ಪಾಂಡುರಂಗನ ಹತ್ತಿರ ಬಂದೀವಿ. ನಿಮ್ಗೆ ಗೊತ್ತಿರಲಿ, ನಾವು ಪಾಂಡುರಂಗನ ಹತ್ತಿರ ಬಂದ್ರೆ ಪಾಂಡುರಂಗ ನಮ್ಮ ಮನೆಗೆ ಹೋಗ್ತಾನೆ, ನಮ್ಮ ಮನೆ ಕಾಯಕ್ಕೆ. ತಾಯಿ ಮಕ್ಕಳ ಮೇಲೆ ಎಷ್ಟು ಪ್ರೇಮ ಇರ್ತಾಳಲ್ಲ, ಹಂಗ ಪಾಂಡುರಂಗ ನಮ್ಮ ತಾಯಿ ಇದ್ದಂಗ. ಅದಕ್ಕೆ ಮರಾಠಿಯೊಳಗೆ ಮಾವುಲಿ ಅಂತ ಕರೀತಾರೆ. ಮಾವುಲಿ ಅಂದ್ರೆ ತಾಯಿ, ಪರಮಾತ್ಮ ಅಂದ್ರೆ ನಮ್ಮೆಲ್ಲರ ತಾಯಿ ಇದ್ದಂಗೆ. ನಾನು ಇನ್ನು ಹೇಳಿನಲ್ಲ, 12 ವರ್ಷ ಸೇವಾ ಮಾಡ್ತಿದ್ದ, 12 ವರ್ಷ ಸೇವಾ ಮಾಡ್ತಿದ್ದ. ಅಲ್ಲ, ಭಗವಂತನನ್ನು ಗೆಲ್ಲುವಂಗ, ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಗ ಅಷ್ಟೇ ಅಲ್ಲ, ಭಗವಂತನನ್ನು ಮನೆಯೊಳಗೆ ಕಟ್ಟಿ ಹಾಕುವಂಥ ಭಕ್ತಿ ಎಂಥದ್ದಿರ್ಬೇಕು ಅವ್ರದ್ದು. ನಮ್ಮ ಭಕ್ತಿ ಎಂಥದ್ದಿರ್ಬೇಕು. ನಿಮ್ಮ ಮನ್ಯಾಗಿನವ್ರ ಸಂಬಂಧಿಕರು ಬಂದು ಕೆಲಸ ಮಾಡೋದಿಲ್ಲ. ನಿಮ್ಮ ಮನ್ಯಾಗ ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಅಣ್ಣನ ಹೆಂಡತಿ, ನಿಮ್ಮ ತಮ್ಮನ ಹೆಂಡತಿ ಅವ್ರು ಬಂದು ತಿಂದು ಹೊಕ್ಕಾರಟ್ಟ, ಕೆಲಸ ಮಾಡಂಗಿಲ್ಲ. ಮತ್ತು ಸ್ವತಃ ಪಾಂಡುರಂಗನೇ ಬಂದ ಪ್ರತಿಯೊಬ್ಬ ಸಂತರ ಮನೆಯೊಳಗ ಸೇವಾ ಮಾಡ್ತಾನಂದ್ರೆ ಪಾಂಡುರಂಗನ ಮೇಲೆ ಎಷ್ಟು ಭಕ್ತಿ ಇರ್ಬೇಕು ಆ ಎಲ್ಲ ಸಂತರು.
ಎಷ್ಟು ಭಕ್ತಿ ಇರ್ಬೇಕ್ರಿ ತಾಯಂದಿರ, ನಿಮ್ಗೆ ಗೊತ್ತಿರ್ಬೇಕು. ಸಖುಬಾಯಿ ಬೇರೆ ಏನೂ ಇಲ್ಲ, ಅವರೇನ ಎಂಥ ಭಕ್ತಿ ಅಂತಂದ್ರೆ, ಭಕ್ತಿ ಅಂದ್ರ ನಮಗೆಲ್ಲರಿಗೂ ಗೊತ್ತಿರ್ಬೇಕ್ರಿ ತಾಯಂದಿರ. ಭಕ್ತಿ ಅಂತಂದ್ರೆ ಅದೇನು ಭಾಳ ದೊಡ್ಡದಿಲ್ಲ. ನಿಜಗೊಂಡ್ರು ಬರೀತಾರೆ ಹೆಂಗಂತಂದ್ರೆ, ಭಗವಂತನ ಮೇಲೆ ವಿಶೇಷವಾದ ಪ್ರೇಮ ಇರ್ಬೇಕಷ್ಟೇ. ಎಲ್ಲವೂ ನಡೆಸುವವ ಅವನೇ, ನಂದು ಏನೂ ಇಲ್ಲ ಅಂತ ತಿಳ್ಕೊಂಡ ನಿರಭಿಮಾನದಿಂದ ಪಾಂಡುರಂಗನ ಮೇಲೆ ವಿಶ್ವಾಸ ಇರಬೇಕು, ಪಾಂಡುರಂಗನ ಮೇಲೆ ನಂಬಿಕೆ ಇರಬೇಕು. ಸಖುಬಾಯಿ ಎಷ್ಟು ಪಾಂಡುರಂಗನನ್ನು ನೆನೆಸ್ತಿದ್ಲು ಅಂತಂದ್ರೆ, ಬಹುತೇಕ ನಿಮಗೆ ಗೊತ್ತಿರಬೇಕು, ಮನೆಯೊಳಗೆ ಆಕೆಗಿರತಕ್ಕಂಥ ಕಷ್ಟಗಳು ಯಾರಿಗೂ ಇರಲಿಕ್ಕಿಲ್ಲ. ಆಕೆ ಗಂಡ ಸುಮ್ಮಿರವ್ರಿ, ಯಾರಿಗೂ ಏನೂ ಅನ್ನವಲ್ಲ. ಮತ್ತು ಹೇಮರೆಡ್ಡಿ ಮಲ್ಲಮ್ಮನ ಗಂಡು ಅಂಥವನೇ ಇದ್ದ. ಹೇಮರೆಡ್ಡಿ ಮಲ್ಲಮ್ಮನ ಗಂಡನು ಹುಚ್ಚನೇ ಇದ್ದ. ಹುಚ್ಚನಿಗೆ ಮಾಡಿಕೊಂಡಿದ್ಲಕ್ಕೆ ಲಗ್ನ.